ಆತ್ಮೀಯ ವಿದ್ಯಾರ್ಥಿಗಳೇ, ತಮಗೆಲ್ಲರಿಗೂ ಈ ಒಂದು ಆನ್ಲೈನ್ ಕ್ಲಾಸಿಗೆ ತಮ್ಮನ್ನು ಸ್ವಾಗತಿಸುತ್ತಾ ಮಕ್ಕಳೇ, ನಾವು ಹಿಂದಿನ ಕ್ಲಾಸ್ನಲ್ಲಿ ಈ ವೈರಸ್ಗಳ ಬಗ್ಗೆ ನಾವು ಗಮನಿಸಿದ್ವಿ ಮಕ್ಕಳೇ. ವೈರಸ್ಗಳ ಯಾವುದು, ಅವುಗಳ ರಚನೆ ಯಾವ ರೀತಿ ಇರುತ್ತೆ, ಆಮೇಲೆ ವೈರಸ್ಗಳು ಆಮೇಲೆ ಅವು ಎಲ್ಲಿರ್ತವೆ, ಸಾಮಾನ್ಯವಾಗಿ ಬದುಕಬೇಕಪ್ಪ ಅಂದ್ರೆ ಸಾಮಾನ್ಯವಾಗಿ ಬದುಕ್ತಾವೆ ಮಕ್ಕಳೇ. ಆದರೆ ಅವುಗಳ ಸಂತಾನೋತ್ಪತ್ತಿ ಮಾಡಬೇಕಪ್ಪ ಅಂದರೆ ಒಂದು ಅತಿಥೇಯ ಜೀವಿಯ ದೇಹದ ಅವಶ್ಯಕತೆ ಅದ ಅನ್ನೋದು ನಮಗೆ ತಿಳ್ಕೊಂಡು ಮಕ್ಕಳು. ಆದರೆ ಬ್ಯಾಕ್ಟೀರಿಯಾಗಳು ಹಾಗಲ್ಲ. ಅದು ಇವತ್ತಿನ ದಿವಸ ನಾವು ಈ ಬ್ಯಾಕ್ಟೀರಿಯಾಗಳ ಮಹತ್ವ ಇವು ಎಲ್ಲಿ ಕಂಡು ಬರ್ತವೆ, ಹೌದು ಇವುಗಳು ಯಾವ ರೀತಿ ಆಕಾರವನ್ನು ಹೊಂದಿವೆ ಹೌದು ಎಂಬುದನ್ನು ನಾವು ಹಂತ ಹಂತವಾಗಿ ಅಧ್ಯಯನ ಮಾಡ್ಕೋತ ಹೋಗೋಣ ಮಕ್ಕಳೇ. ಈಗ ಈ ಬ್ಯಾಕ್ಟೀರಿಯಾಗಳು ಸಾಮಾನ್ಯವಾಗಿ ಈ ಟೈಫಾಯ್ಡ್ ಮತ್ತು ಕ್ಷಯ ರೋಗಗಳು ಬ್ಯಾಕ್ಟೀರಿಯಾದಿಂದ ಉಂಟಾಗುತ್ತವೆ ಎಂಬ ಮಾಹಿತಿ ನಿಮಗೆಲ್ಲರಿಗೂ ಗೊತ್ತು ಮಕ್ಕಳೇ. ಈ ಟೈಫಾಯ್ಡ್ ಮತ್ತು ಕ್ಷಯ ಅಥವಾ TB ಅಂತ ಪದ ಬಳಸ್ತೀವಿ. ಇವತ್ತು ದಿವಸ ಈ ಒಂದು TB ಬಹಳ ಕಡಿಮೆ ಆಗಿದೆ ಮಕ್ಕಳೇ. ಸಾಕಷ್ಟು ಇವುಗಳಿಗೆ ಔಷಧಿಯನ್ನು ಕಂಡು ಹಿಡಿದ ಮೇಲೆ ಈ ಒಂದು ರೋಗಗಳು ಏನು ಕಡಿಮೆ ಆಗಿವೆ. ಈ ಉದಾಹರಣೆ ನಾವು ಈ ವಿವಿಧ ರೀತಿಯ ಬ್ಯಾಕ್ಟೀರಿಯಾಗಳು, ಟೈಪ್ಸ್ ಆಫ್ ಬ್ಯಾಕ್ಟೀರಿಯಾ ಆ್ಯಂಡ್ ಶೇಪ್, ವಿವಿಧ ರೀತಿಯ ಬ್ಯಾಕ್ಟೀರಿಯಾಗಳು ಮತ್ತು ಅವುಗಳ ಆಕಾರದ ಆಧಾರದ ಮೇಲೆ ಏನು ಮಾಡ್ತೀವಿ, ಈ ಒಂದು ಬ್ಯಾಕ್ಟೀರಿಯಾದ ಮೂಲಕ ನಮಗೆ ಏನು ಉಪಯೋಗ ಅದ ಅಥವಾ ಹಾನಿಕಾರಕತೆ ಅದ. ಶೇಪ್ ಆಫ್ ದ ಬ್ಯಾಕ್ಟೀರಿಯಾ ಇಸ್ ವೆರಿ ಇಂಪಾರ್ಟೆಂಟ್ ಮಕ್ಕಳೇ. ಅದು ಇಲ್ಲದ ಈ ಬ್ಯಾಕ್ಟೀರಿಯಾಗಳ ವಿವಿಧ ಆಕಾರಗಳು, ಸರ್ಕ್ಯುಲರ್ ಹೆಸರಾದ ಮಕ್ಕಳೇ, ವರ್ತುಳಾಕಾರ ಅಥವಾ ವೃತ್ತಾಕಾರ ಅಂತ ಹೇಳ್ತೀವಿ. ರಾಡ್ ಶೇಪ್, ರಾಡ್ ಅಂತ ಗೊತ್ತಾಗ ಮಕ್ಕಳು ನಮಗೆ. ಈ ಥರ ರಾಡ್ ಶೇಪ್, ಹೌದು ರಾಡ್ ಶೇಪ್ ಇರ್ಬೋದು. ಆಮೇಲೆ ಕರ್ವ್ಡ್ ಫಾರ್ಮ್ಸ್, ಸ್ವಲ್ಪ ಮಕ್ಕಳು ಏನಂತದ್ದು ಬಾಗಿರುತ್ತೆ. ಕರ್ವ್ಡ್ ಇಂಗ್ಲೀಷ್ ಪದ ಅದಾವು, ಅದರ ಅರ್ಥ ಹೇಳ್ತಾ ಇರ್ತೀನಿ ನಿಮಗೆ. ಹೌದು. ಆಮೇಲೆ ಬೇರೆ ಬೇರೆ ಅದರ್ ಶೇಪ್ಸ್ ಅಂತ ಹೇಳ್ತೀವಿ. ಆಮೇಲೆ ಇಲ್ಲಿ ಡಿಪ್ಲೋ ಅಂದ್ರೆ ಮಕ್ಕಳೇ ಸಾಮಾನ್ಯವಾಗಿ ಅದು ಯಾವಾಗ ಜೊತೆಯಾಗಿ ಇನ್ ಪೇರ್ಸ್ ಬ್ರಾಕೆಟ್ ಅರ್ಥ ತೋರಿಸಿದ್ದೀನಿ ನಾನು. ಅದು ಡಿಪ್ಲೋ ಅಥವಾ ಇನ್ ಪೇರ್ಸ್ ಅಂದ್ರೆ ಜೊತೆಯಾಗಿ. ಆಮೇಲೆ ಈ ಮಕ್ಕಳೇ ಕಾಕೋಬೆಸಿಲಾಯಿ ಅಂದ್ರೇನು, ಓವಲ್ ಮೊಟ್ಟೆ ಆಕಾರ. ಆಮೇಲೆ ವಿಬ್ರಿಯೋ ಈ ಕರ್ವ್ಡ್ ರಾಡ್ ಅಂದ್ರೆ ಮಕ್ಕಳೇ ಈ ಥರ ಸ್ವಲ್ಪ ಏನಂತ ಕರ್ವ್ಡ್ ರಾಡ್ ಶೇಪ್ ಇರ್ತಕ್ಕಂತಹ ರಚನೆಯನ್ನು ಹೊಂದಿರುತ್ತೆ ವಿಬ್ರೋ ಅಂತಕ್ಕಂತಹ ಒಂದು ಬ್ಯಾಕ್ಟೀರಿಯಾ. ಆಮೇಲೆ ಇದು ಹೆಲಿಕಲ್ ಶೇಪ್ ಮಕ್ಕಳು ಇದು ರಚನೆ ಅದ. ಈ ಒಂದು ಬ್ಯಾಕ್ಟೀರಿಯಾಗಳನ್ನ ಸರ್ ಇವ್ನು ಯಾವ ರೀತಿ ನಾವು ನೋಡ್ತೀವಿ, ನಿನ್ನೆ ದಿವಸ ಹೇಳಿದ ಮಕ್ಕಳ ಒಂದು ಕಂಪೌಂಡ್ ಮೈಕ್ರೋಸ್ಕೋಪ್ ಅಥವಾ ಸಂಯುಕ್ತ ಸೂಕ್ಷ್ಮದರ್ಶಕದ ಸಹಾಯದಿಂದ ಮಕ್ಕಳು ಏನು ಮಾಡ್ಬೋದು, ನಾವು ಆ ಮೈಕ್ರೋಸ್ಕೋಪ್ನ ಸ್ಟೇಜ್ ಆಫ್ ದ ಮೈಕ್ರೋಸ್ಕೋಪ್ ತೋರಿಸಿದ ನಾನು. ಆ ಸ್ಟೇಜ್ ಆಫ್ ದ ಮೈಕ್ರೋಸ್ಕೋಪ್ ಮೇಲ್ಗಡೆ ಆ ಸ್ಟೇಜ್ ಮೇಲೆ ಇಟ್ಟು ಆ ಸ್ಲೈಡ್ನ ಸಹಾಯದಿಂದ ಸ್ಲೈಡ್ ತೋರಿಸಿದ್ದೀನಿ ಮಕ್ಕಳು, ಗಾಜಿನ ಸ್ಲೈಡ್ಗಳನ್ನು ಬಳಸಿ ಇವು ಪರ್ಮನೆಂಟ್ ಸ್ಲೈಡ್ಸ್ ನೋಡ್ಬೋದು. ಅಥವಾ ನಿಮಗೆ ಈ ಮಕ್ಕಳೇ ಈ ಸಂಪೂರ್ಣ ಸ್ವಲ್ಪ ಮಲಿನ ನೀರನ್ನು ತಂದು ಆ ನೀರನ್ನು ನಾವು ಒಂದು ಡ್ರಾಪ್ ನೀರನ್ನು ಆ ಸ್ಲೈಡ್ ಮೇಲೆ ಹಾಕಿಕೊಂಡು ಸೂಕ್ಷ್ಮದರ್ಶಕದ ಮೂಲಕ ವೀಕ್ಷಿಸಿದಾಗ ಇವು ಕೆಲವೊಂದು ಬ್ಯಾಕ್ಟೀರಿಯಾ ಇರಬಹುದು ಅಥವಾ ಏಕಕೋಶೀಯ ಜೀವಿಗಳಿರಬಹುದು, ಅದು ಮುಂತಾದ ಜೀವಿಗಳ ಆ ಒಂದು ರಚನೆಯನ್ನು ನಾವು ಗಮನಿಸ್ಬೋದು ಮಕ್ಕಳೇ. ನಿಮಗೆ ಆ ಶಾಲೆ ಪ್ರಾರಂಭವಾದ ನಂತರ ಏನು ಮಾಡ್ತೀನಿ ನಾನು, ಆ ಮೈಕ್ರೋಸ್ಕೋಪನ್ನು ತೋರಿಸಿ ಅದರ ಭಾಗಗಳನ್ನು ಅಧ್ಯಯನ ಮಾಡಿ ಅದನ್ನು ಯಾವ ರೀತಿ ಬಳಸ್ತೀವಿ, ಯಾವ ರೀತಿ ಆ ಸ್ಲೈಡ್ಸನ್ನು ನಮ್ಮ ಶಾಲೆಯೆಲ್ಲ ಉಪಕರಣಗಳವ ಮಕ್ಕಳೇ. ಅದು ನೀವು ಮೈಕ್ರೋಸ್ಕೋಪ್ ನೋಡಿದ್ದೀರಿ, ಒಂದ್ಸಲ ತೋರಿಸಿದ್ದೀನಿ ನಿಮಗೆ. ಆ ಕಂಪೌಂಡ್ ಮೈಕ್ರೋಸ್ಕೋಪನ್ನು ಬಳಸಿ ಆ ಸ್ಲೈಡ್ಗಳನ್ನು ಯಾವ ರೀತಿ ವೀಕ್ಷಣೆ ಮಾಡಬೇಕು ಎಂಬುದನ್ನು ನಾನು ಮತ್ತೆ ನಿಮಗೆ ತಿಳಿಸ್ಕೊಡ್ತೇನೆ. ಈಗ ಆ ಸ್ಲೈಡ್ಗಳು ಯಾವ ರೀತಿ ಅವುಗಳ ಆಕಾರವನ್ನು ನಾವು ಗಮನಿಸಬಹುದು. ಇವು ಬರಿಗಣ್ಣಿಗೆ ಕಾಣಲಾರದಂತಹ ಜೀವಿಗಳಾಗಿರುವುದರಿಂದ ಆ ಒಂದು ಸೂಕ್ಷ್ಮದರ್ಶಕದಲ್ಲಿ ಇವುಗಳನ್ನು ನಾವು ಗಮನಿಸಬಹುದು ಮಕ್ಕಳೇ. ಈ ರೀತಿ ವಿವಿಧ ಆಕಾರವನ್ನು ಬ್ಯಾಕ್ಟೀರಿಯಾಗಳಲ್ಲಿ ವಿವಿಧ ಆಕಾರವನ್ನು ನಾವು ಗಮನಿಸಬಹುದು. ಆಮೇಲೆ ಈ ಶೈವಲಗಳು, ನೀನು ಹೇಳಿದ ಮಕ್ಕಳು, ಪಾಚಿ ಸಾಮಾನ್ಯವಾಗಿ ನೀರು ನಿರಂತರವಾಗಿ ಬೀಳ್ತಕ್ಕಂಥ ಸ್ಥಳದಲ್ಲಿ ನಿಮಗೆ ಜಾರಿದ ಅನುಭವ ಆಗಿರುತ್ತೆ ಮಕ್ಕಳೇ. ಹೌದು. ಆ ಪಾಚಿ ಸಾಕಷ್ಟು ಏನದ ಲೋಳೆಯಂತಹ ವಸ್ತುವನ್ನು ಸ್ರವಿಸಲ್ಪಡುತ್ತೆ ನೋಡ್ರಿ, ಗಮನಿಸಿ ನೀವು. ಸಾಮಾನ್ಯವಾಗಿ ಈ ಕೆರೆಯ ಸ್ಟೆಪ್ಸ್ ಇರ್ತಾವೆ ಮಕ್ಕಳು ಇರಲಿಕ್ಕೆ, ಅಲ್ಲಿ ಕಾಲು ಜಾರದ ಅನುಭವ ಆಗಿರುತ್ತೆ. ಆ ಜಾರಲಿಕ್ಕೆ ಕಾರಣ ಏನು ಮಕ್ಕಳೇ, ಅಲ್ಲಿ ಈ ಒಂದು ಶೈವಲಗಳು ಬೆಳೆದಿರುವುದರಿಂದ. ಓಕೆ. ಇಲ್ಲಿ ಸಾಮಾನ್ಯ ನೀರಿನಲ್ಲಿ ಯಾವ ರೀತಿ ಬೆಳೆದಿರ್ತಕ್ಕಂಥ ರಚನೆ ಬರಿಗಣ್ಣಿಗೆ ಕಾಣುತ್ತೆ ಮಕ್ಕಳೇ.
ಈ ಒಂದು ರಚನೆ ಅದ ನೋಡಿ ಇಲ್ಲಿ ನಿಮಗೆ, ಇಲ್ಲಿ ಕೂಡ ಬರಿಗಣಿಗೆ ಕಾಣುತ್ತೆ ಇದು ಶೈವಲಗಳು. ಆದರೆ ಈ ನಮಗೆ ಹೇಳ್ತೀವಿ, ಈ ನಮ್ಮ ಪಕ್ಕದಲ್ಲಿ ನಾನು ಹುನ್ನೂರಲ್ಲಿ ಮನೆ ಆದ ಮಕ್ಕಳೇ, ಈ ಕೆರೆಯ ನೀರು ಇತ್ತೀಚೆಗೆ ಹಸಿರಾಗಿ ಕಾಣಲಿಕ್ಕೆ ಕಾರಣವೇನು? ಯಾರು ಬಣ್ಣ ಹಾಕಿದಾರ ಮಕ್ಕಳಲ್ಲಿ? ಖಂಡಿತ ಇಲ್ಲ. ಕಾರಣ ಇರಬಹುದು, ಈಗ ಬೇಸಿಗೆ ಕಾಲಕ್ಕೆ ನೀರು ಕಡಿಮೆ ಆಗಿರುತ್ತೆ, ಆ ಶೈವಲಗಳ ಸಂಖ್ಯೆ ಅಧಿಕ ಆಗಿರುತ್ತೆ ಮಕ್ಕಳೇ. ಅದು ಆದ್ದರಿಂದ ಏನಾಗಿರ್ತದೆ, ಸಂಪೂರ್ಣವಾಗಿ ನೀರು ಹಸಿರಾಗಿ ಕಾಣಲಿಕ್ಕೆ ಪ್ರಾರಂಭ ಆಗಿರುತ್ತೆ ಮಕ್ಕಳೇ. ಅದು ಈ ಒಂದು ಶೈವಲಗಳ ಕೊಡುಗೆ. ಅದು ಇದು ಕೋಶೀಯ ರಚನೆ ಮಕ್ಕಳೇ. ಇದು ನಮ್ಮ ಹೊರಗಣಿಗೆ ಕಾಣ್ತಕ್ಕಂತಹ ಶೈವಲಗಳು. ಅದನ್ನ ಆ ಒಂದು ಎಳೆಯನ್ನು ತೆಗೆದುಕೊಂಡು ಮಕ್ಕಳೇ ಸೂಕ್ಷ್ಮದರ್ಶಕದ ಸೂಕ್ಷ್ಮದರ್ಶಕದಲ್ಲಿ ವೀಕ್ಷಿಸಿದಾಗ ಏನಾಗುತ್ತೆ, ಈ ರೀತಿ ಕೋಶೀಯ ರಚನೆ ಕಂಡು ಬರುತ್ತೆ. ಅದು ಯಾವುದಾಗಿರುತ್ತೆ? ಸ್ಪೈರೋಗೈರ, ಬಹುಕೋಶೀಯ ಶೈವಲ. ಇದನ್ನು ತೋರಿಸ್ತೀನಿ ಮಕ್ಕಳು ನಿಮಗೆ. ನಾ ಪ್ರತಿ ವರ್ಷ ಈ ಒಂದು ರಚನೆಯನ್ನು ತೋರಿಸ್ತೀನಿ. ಇದೊಂದು ಯಾವುದು ಮಕ್ಕಳೇ, ಆ ಒಂದು ಶೈವಲ ಎಳೆಯನ್ನು ತೆಗೆದುಕೊಂಡು, ಕೇವಲ ಒಂದು ನಮ್ಮ ಬರಿಗಣ್ಣಿಗೆ ಕಾಣದೇ ಇರತಕ್ಕಂಥ ಸೂಕ್ಷ್ಮ ಎಳೆಯನ್ನು ತೆಗೆದುಕೊಂಡು ಆ ಸ್ಲೈಡ್ ಮೇಲೆ ಹಾಕಿ ಅದಕ್ಕೆ ನೀರಿನ ಮಕ್ಕಳು ಡ್ರೈ ಆಗಿಬಿಡುತ್ತೆ. ಅದಕ್ಕೆ ನೀರಿನ ಜೊತೆಗೆ ಅದನ್ನು ಇರುತ್ತೆ. ಅದನ್ನು ನಾವು ಮೈಕ್ರೋಸ್ಕೋಪ್ನಲ್ಲಿ ವೀಕ್ಷಿಸಿದಾಗ ಏನು ಮಾಡ್ಬೋದು, ಈ ರೀತಿ ಕೋಶೀಯ ರಚನೆಯನ್ನು ಗಮನಿಸಬಹುದು, ಸ್ಪೈರೋಗೈರ. ಆಮೇಲೆ ಅಕಸ್ಮಾತ್ ನಮಗೆ ಈ ರೀತಿ ರಚನೆ ಕಂಡು ಬಂದರೆ ಅದು ದಟ್ ಈಸ್ ಕ್ಲಾಮಿಡೋಮೊನಾಸ್, ಏಕಕೋಶೀಯ ಶೈವಲ ಮಕ್ಕಳೇ. ಆ ರಚನೆಯ ಆಧಾರದ ಮೇಲೆ ಅವುಗಳನ್ನು ನಾವು ಇದು ಯಾವ ಒಂದು ಜೀವಿ ಅಥವಾ ಯಾವ ಶೈವಲ ಬಗ್ಗೆ ಮಾತಾಡ್ತಿದ್ದೀವಲ್ಲ ನಾವು, ಶೈವಲ ಎಂಬುದನ್ನು ನಾವು ವೀಕ್ಷಣೆ ಮಾಡಬಹುದು. ಅದು ನಿಮ್ಮ ಮಕ್ಕಳೇ ಹೈಯರ್ ಕ್ಲಾಸಿಗೆ ಹೋದಂಗೆಲ್ಲ ನಿಮ್ಮ ಸ್ಲೈಡ್ಸ್ ನೋಡಿದ ತಕ್ಷಣ ಇದು ಯಾವ ಜೀವಿ, ಬ್ಯಾಕ್ಟೀರಿಯಾ ಅದನೋ, ಶೈವಲ ಅದನೋ, ಅಥವಾ ಪೆನ್ಸಿಲಿನ್ ಅದನೋ, ಪೆನ್ಸಿಲಿಯಂ ನೊಟೇಟಮ್ ಅದನೋ, ಅವುಗಳ ಆ ಕೋಶೀಯ ರಚನೆಯನ್ನು ನೋಡಿದಾಗ ತಕ್ಷಣ ನಾವು ಗುರುತಿಡಬೇಕು ಮಕ್ಕಳೇ. ಓಕೆ, ಈಗ ಏನು ಮಾಡಿದ್ವಿ ನಾವು, ಆ ಬ್ಯಾಕ್ಟೀರಿಯಾ, ವಿವಿಧ ರೀತಿಯ ಬ್ಯಾಕ್ಟೀರಿಯಾ ನೋಡಿದ್ದೀವಿ. ಆಮೇಲೆ ಶೈವಲಗಳನ್ನು ಮಕ್ಕಳು ಇಲ್ಲಿ ಇದು ಏಕಕೋಶೀಯ ಶೈವಲಕ್ಕೆ ಉದಾಹರಣೆ ಆಯಿತು. ಬಹುಕೋಶೀಯ ಇವೆಲ್ಲ ಹಸಿರು ಶೈವಲಗಳ ಮಕ್ಕಳೇ. ಮತ್ತು ಬೇರೆ ಬೇರೆ ಬಣ್ಣದ ಶೈವಲಗಳು ಬರ್ತವೆ, ಅದನ್ನ ನಂತರ ನೋಡೋಣ. ಈ ನಮಗೆ ಏಕಕೋಶೀಯ ಶೈವಲ, ಆಮೇಲೆ ಬಹುಕೋಶೀಯ ಶೈವಲ ಆಯಿತು. ಆಮೇಲೆ ಈ ಒಂದು ಕ್ಲಾಮಿಡೋಮೊನಾಸ್ ಇಲ್ಲಿ ಏನೋ ಆ ರಚನೆ ಮಕ್ಕಳೇ ಏನು ಹೇಳಿ ನೋಡೋಣ. ನೀವು ಆಲ್ರೆಡಿ ನೀವು ಏಕಕೋಶೀಯ ಜೀವಿಗಳಾದ ಅಮೀಬಾ, ಪ್ಯಾರಾಮೀಸಿಯಂ, ಯುಗ್ಲಿನದಲ್ಲಿ ಚಲನಾಂಗಗಳನ್ನು ಅಧ್ಯಯನ ಮಾಡಿ ಮಕ್ಕಳೇ. ಅದೇ ರೀತಿ ಇಲ್ಲಿ ಕೂಡ ಚಲನಾಂಗವಾಗಿ ಕಾರ್ಯನಿರ್ವಹಿಸುವ ಒಂದು ರಚನೆ ಅದ. ಹೇಳಿ ಮಕ್ಕಳೇ, ಇದು ಒಂದು ಕಶಾಂಗ ಅಥವಾ ಫ್ಲಾಜೆಲ್ಲ ಅಂತೀವಿ ಇಂಗ್ಲೀಷ್ನಲ್ಲಿ. ಕಶಾಂಗ ಇದು ಸ್ವಲ್ಪ ಬಟ್ಟಲ ಆಕಾರದ ರಚನೆ ಇದೆ ಮಕ್ಕಳೇ. ಆಮೇಲೆ ಕೋಶ ಬೀಜ, ಏಕಕೋಶೀಯ ಜೀವಿ ಅಂದಿವಲ್ಲ, ಇಲ್ಲೇ ಕೋಶ ಬೀಜ ಅದ. ಆಮೇಲೆ ಕ್ಲೋರೋಪ್ಲಾಸ್ಟ್ ಅದ ಮಕ್ಕಳೇ. ಇದರ ಒಂದು ರಚನೆಯನ್ನು ಗಮನಿಸಿದ್ವಿ. ಓಕೆ, ನಂತರ ಪ್ರೊಟೋಜೋವಾ ಅಥವಾ ಆದಿಮ ಜೀವಿಗಳು ಅಂತ ಪದ ಬಳಸ್ತೀವಿ ಮಕ್ಕಳೇ. ಇದನ್ನು ನೀವು 7ನೇ ತರಗತಿಯಲ್ಲಿಯೂ ಸಹ ಇವುಗಳ ಬಗ್ಗೆ ಅಧ್ಯಯನ ಮಾಡಿದ್ದೀರಿ. ಎಂಥ ಮಕ್ಕಳೇ, ಇವು ಏಕಕೋಶೀಯ ಜೀವಿಗಳಾಗಿವೆ. ಪ್ರೊಟೋಜೋವಾ ಆಂಗ್ಲ ಪದ, ಕನ್ನಡದಲ್ಲಿ ಆದಿಮ ಜೀವಿಗಳು. ಇವು ಸಾಮಾನ್ಯವಾಗಿ ನೀರಿನಲ್ಲಿ ಕಂಡುಬರ್ತಕ್ಕಂತಹ ಈ ನಮ್ಮ ಕೆರೆ ನೀರು ಮಕ್ಕಳೇ. ಒಂದು ಬಾಟಲ್ ನೀರನ್ನು ಸಂಗ್ರಹಿಸ್ಕೋಬೇಕು ನೀವು. ಅದನ್ನು ನಾನು ನಿಮ್ಮ ಸ್ಕೂಲ್ ಪ್ರಾರಂಭ ಆದ ಮೇಲೆ ಏನು ಮಾಡ್ತೀನಿ, ನಾನು ಅದನ್ನು ಮೈಕ್ರೋಸ್ಕೋಪ್ನಲ್ಲಿ ನಿಮಗೆ ತೋರಿಸಿದಾಗ ಮಕ್ಕಳೇ ಈ ರೀತಿಯಾದ ರಚನೆಗಳು ನಮಗೆ ಸಿಕ್ಕುವಪ್ಪ ಅಂದ್ರೆ ಅದು ಇಲ್ಲಿ ಅಮೀಬಾ, ಯಾವುದೇ ರೀತಿಯ ಆಕಾರ ಇಲ್ಲ ಮಕ್ಕಳೇ. ಅದಕ್ಕೆ ಇರ್ರೆಗ್ಯುಲರ್ ಶೇಪ್ ಅಂತ ಹೇಳ್ತೀವಿ, ನಿರ್ದಿಷ್ಟ ಆಕಾರವನ್ನು ಹೊಂದಿಲ್ಲ. ಆದರೆ ಯುಗ್ಲಿನ ನಿರ್ದಿಷ್ಟ ಒಂದು ಎಲೆಯಾಕಾರ ಮಕ್ಕಳೇ, ನಮ್ಮದು ಸಸ್ಯದ ಎಲೆಯಾಕಾರ ರಚನೆಯನ್ನು ಹೊಂದಿರತಕ್ಕದ್ದು ಯಾವುದು? ಯುಗ್ಲಿನ. ಇದು ಇಲ್ಲೇ ಬಾಲದಂಥ ರಚನೆ ಇದೆಲ್ಲ ಮಕ್ಕಳು. ಹೇಳಿ ನೋಡೋಣ. ಇದೇ ಹೇಳಿದಲ್ಲಿ ನಿಮಗೆ ಯಾವುದರಲ್ಲಿ? ಕ್ಲಾಮಿಡೋಮೊನಾಸ್. ಅದರಲ್ಲಿ ಯಾವ ರೀತಿ ಒಂದು ಕಶಾಂಗ ಇರುತ್ತಲ್ಲ ಮಕ್ಕಳು, ಇಲ್ಲಿಯೂ ಸಹ ಯುಗ್ಲಿನಲ್ಲಿ ಕಶಾಂಗ ಒಂದು ಚಲನಾಂಗವಾಗಿ ಕಾರ್ಯವನ್ನು ನಿರ್ವಹಿಸುತ್ತೆ. ಇಲ್ಲೇ ಕೋಶ ಬೀಜದ, ಕೋಶ ಪೊರೆಯದ, ಈ ಮುಂತಾದ ಭಾಗಗಳನ್ನು ನಾವು ಗಮನಿಸ್ತಾ ಇದ್ದೀವಿ ಮಕ್ಕಳೇ. ಅದೇ ರೀತಿ ಇಲ್ಲಿ ಚಲನಾಂಗ ಯಾವುದು ಹೇಳಿ ನೋಡೋಣ. ಅಮೀಬಾದಲ್ಲಿ ಚಲನಾಂಗವನ್ನು ಹೆಸರಿಸಿ ಅಂತ ಕೇಳಬಹುದು ನಾನು. ಇಲ್ಲಿ ಈ ಬೆರಳಿನ ಆಕಾರದ ರಚನೆಗಳು ನೋಡಿ ಮಕ್ಕಳೇ. ನಾನು ಸ್ವಲ್ಪ ಏರೋ ಮಾರ್ಕ್ ಏನು ಮೂವ್ ಆಗ್ತದಲ್ಲ, ಅಲ್ಲಿ ನೀವು ಗಮನಿಸ್ತಾ ಇರಬೇಕು. ಇವೇನು ಬೆರಳಿನ ಆಕಾರ ರಚನೆಗಳು? ಮಿಥ್ಯಾಪಾದಗಳು. ಇಲ್ಲೆಲ್ಲ ಸ್ವಲ್ಪ ನಿಮ್ಗೆ ಆಂಗ್ಲ ಪದಗಳವ, ನಾ ಕನ್ನಡದಲ್ಲಿ ಹೇಳ್ತಾ ಇರ್ತೀನಿ, ಅವ ನೀವು ಬರ್ಕೋತ ಹೋಗ್ಬೇಕು. ಆಮೇಲೆ ಕೋಶ ಬೀಜ, ಆಮೇಲೆ ಆ ಕೋಶ ರಸ, ಆಮೇಲೆ ಆ ರಸದಾನಿ, ಈ ರೀತಿಯಾಗಿ ಮಕ್ಕಳೇ ಭಾಗಗಳು ಕಂಡು ಬರ್ತವೆ. ಅದೇ ರೀತಿ ಇಲ್ಲಿ ಒಂದು ಜೀವಿ ಅದ,
ಪ್ಯಾರಾಮೀಸಿಯಂ. ಸರ್ ಇವ್ನು ಯಾವ ರೀತಿ ಪತ್ತೆ ಹಚ್ಚೋದು ಮಕ್ಕಳೇ? ಮೈಕ್ರೋಸ್ಕೋಪ್ ನೋಡಿದಾಗ ಇದೇ ರೀತಿ ರಚನೆ ಇರ್ತಾವೆ. ಅದ್ರ ಸ್ಲೈಡ್ಸ್ ನಾವು ಏನು ಮಾಡಿದ್ವಿ ಇಲ್ಲೇ PPT ಮಾಡ್ಕೊಂಡಿದ್ದೀನಿ ಮಕ್ಕಳು, ಅಷ್ಟೇ. ನಾನು ಪ್ಯಾರಾಮೀಸಿಯಂ ಹೆಂಗೆ ಕಂಡು ಹಿಡಿತೀರಿ ಮಕ್ಕಳು ನೀವು ನೋಡೋಣ. ಹೌದು, ಇಲ್ಲಿ ಮಕ್ಕಳಿಗೆ ನಮ್ಮ ಪ್ಯಾರಾಗನ್ ಸ್ಲಿಪ್ಪರ್ ಅದಲ್ಲ, ಆ ಪ್ಯಾರಾಗನ್ ಸ್ಲಿಪ್ಪರ್ ಆಕಾರವನ್ನು ಹೊಂದಿರತಕ್ಕಂತಹ ಒಂದು ರಚನೆ ಇದೆ ನೋಡಿ. ಯಾವ ರೀತಿ ಇದೆ ನೋಡಿ, ಅದು ಈ ರೀತಿ ಒಂದು ಪ್ಯಾರಾಮೀಸಿಯಂ. ಇದು ಮಕ್ಕಳ ಒಂದು ಏಕಕೋಶೀಯ ಜೀವಿ. ಈ ಸ್ಲೈಡ್ನಲ್ಲಿ ನೋಡಿದಾಗ ಮೈಕ್ರೋಸ್ಕೋಪ್ನ ಸಹಾಯದಿಂದ ಈ ರೀತಿಯಾದ ರಚನೆ ಇತ್ತಪ್ಪ ಅಂದ್ರೆ ಅವುಗಳನ್ನು ಪತ್ತೆ ಹಚ್ಚಿ ಇದೇ ಜೀವಿ ನಿಮಗೆ ಒಂದು ಸಲ ತೋರಿಸ್ತೀನಿ ಮಕ್ಕಳು, ಆಮೇಲೆ ಕೇಳ್ತೇನೆ ನಿಮಗೆ ನಾನು ಆ ಸ್ಲೈಡ್ಸನ್ನು ಹಾಕಿ ಇದು ಯಾವ ಜೀವಿ ಅದ, ಇದು ಎಂತಹ ಜೀವಿ, ಇದರ ವಿಶೇಷತೆ ಏನು ಎಂಬ ಮಾಹಿತಿಯನ್ನು ನಾವು ಪಡ್ಕೋಬೇಕು. ಇವು ಎಂಥ ಜೀವಿಗಳ ಮಕ್ಕಳೇ? ಈ ತಕ್ಷಣ ನೀವೇನು ಅಮೀಬಾ, ಪ್ಯಾರಾಮೀಸಿಯಂ, ಯುಗ್ಲಿನ ಎಂಥ ಜೀವಿಗಳು? ಅದು ಏಕಕೋಶೀಯ ಜೀವಿಗಳು. ಯಾಕೆ ಇವಕ್ಕೆ ಏಕಕೋಶೀಯ ಜೀವಿಗಳಂತ ಕರೆದ್ವಿ? ಇಡೀ ದೇಹ ಒಂದೇ ಒಂದು ಜೀವಕೋಶದಿಂದ ನಿರ್ಮಾಣ ಆಗಿರುತ್ತೆ ಮಕ್ಕಳು. ನಮ್ಮ ದೇಹದಲ್ಲಿ ಅನೇಕ ಜೈವಿಕ ಕ್ರಿಯೆಗಳು ನಡೀತಾವಲ್ಲ, ಅದೇ ರೀತಿ ಇಲ್ಲಿ ಕೂಡ ಎಲ್ಲ ಜೈವಿಕ ಕ್ರಿಯೆಗಳ ಮಕ್ಕಳೇ ಆ ಚಲನೆ ಇರುತ್ತೆ, ಬೆಳವಣಿಗೆ ಇರುತ್ತೆ, ಅದು ಆಮೇಲೆ ಪ್ರಚೋದಕ ಪ್ರತಿಕ್ರಿಯೆ ಇರುತ್ತೆ, ಹೌದು, ಉಸಿರಾಟ ಅದ, ಅದು ಮುಂತಾದ ಜೈವಿಕ ಕ್ರಿಯೆಗಳು ಈ ಜೀವಿಗಳಲ್ಲಿ ಸಂತಾನೋತ್ಪತ್ತಿ ಅದ. ಇವೆಲ್ಲವೂ ಮಕ್ಕಳು ಒಂದೇ ಒಂದು ಜೀವಕೋಶದಿಂದ ಏನು ಮಾಡ್ತವೆ? ತಮ್ಮ ಜೈವಿಕ ಕ್ರಿಯೆಗಳನ್ನು ನಡೆಸ್ತವೆ. ಆದ್ದರಿಂದ ಇವುಗಳಿಗೆ ಏನು ಮಕ್ಕಳೇ ಏಕಕೋಶೀಯ ಜೀವಿಗಳಂತೇಳಿ ಕರಿತೀವಿ. ಇಲ್ಲೇ ಆಗ ನೀವು ಸ್ವಲ್ಪ ನಾನು ಮಕ್ಕಳೇ ಇಲ್ಲಿ ಮಿಥ್ಯಾಪಾದಗಳಂತ ಹೇಳಿ ಚಲನಾಂಗ, ಇಲ್ಲೇ ಕಷಾಂಗ ಅಂತೇಳಿ ಇಲ್ಲಿ ಹೇಳಿ ನೋಡೋಣ. ಇಲ್ಲಿ ದೇಹದಾದ್ಯಂತ ದೇಹದ ಅಂಚುಗಳಲ್ಲಿ ಮಕ್ಕಳ ಅಂಚಿನಲ್ಲಿ ರೋಮದಂಥ ರಚನೆ ಬರ್ತಾವೆ. ಅವು ಏನವು? ಸೀಲಿಯಾ ಮಕ್ಕಳು. ಇದು ಭಾಳ ಇಂಪಾರ್ಟೆಂಟ್. ಸ್ವಲ್ಪ ನಿಮಗೆ ಇನ್ನು ಕೇಳಬಹುದು ಫಿಲ್ ಇನ್ ದ ಬ್ಲ್ಯಾಂಕ್ನಲ್ಲಿ ಪ್ಯಾರಾಮೀಸಿಯಂದಲ್ಲಿ ಚಲನಾಂಗ ಡ್ಯಾಶ್ ಅಥವಾ ಹೆಸರಿಸಿ ಅಂತ ಕೇಳಬಹುದು. ಅದು ಅಲ್ಲಿ ಕನಿಷ್ಠ ಒಂದು 3-4 ಭಾಗಗಳನ್ನು ಗುರುತಿಸಬೇಕು. ನೀವು ಚಿತ್ರವನ್ನು ಬರೆದು ಭಾಗಗಳನ್ನು ಗುರುತಿಸಿ. ಆ ಹಿಂದೆ ಬ್ಯಾಕ್ಟೀರಿಯಾದಲ್ಲಿ ಒಂದು ದಂಡಾಕಾರದ ಬ್ಯಾಕ್ಟೀರಿಯಾ, ಯಾವಾಗಲೂ ಒಂದು ಎಕ್ಸಾಂಪಲ್ ನಾನು ಕೇಳ್ತಾ ಇರ್ತೀನಿ. ಇಲ್ಲಿ ಈ ಪ್ರೋಟೋಜೋದಲ್ಲಿ ಕಂಡುಬರ್ತಕ್ಕಂತಹ ಏಕಕೋಶೀಯ ಜೀವಿಗಳಾದ ಅಮೀಬಾ ಸಾಮಾನ್ಯವಾಗಿ ಕೇಳೋದು ಭಾಳ ಕಡಿಮೆ. ಅದನ್ನು ಕೇಳಿದ ತಕ್ಷಣ ನಿಮ್ಗೆ ಒಂಥರ ಅದು ಮಾರ್ಕ್ಸ್ ಬಂದೇ ಬಿಡುತ್ತೆ ಮಕ್ಕಳದು. ಯಾಕೆ? ಅದು ನಿರ್ದಿಷ್ಟ ಹೆಂಗೆ ತೆಗೆದ್ರು ಕಣ್ಣು ಮುಚ್ಚಿ ನಾವು ಅದು ಅಮೀಬಾನ ಆಗುತ್ತೆ. ಯುಗ್ಲಿನ ಹಾಗಲ್ಲ ನೋಡಿ. ಯುಗ್ಲಿನ ಪ್ಯಾರಾಮೀಸಿಯಂನ ನಿರ್ದಿಷ್ಟ ಆಕಾರ ಅದ. ಓಕೆ, ಏಕಕೋಶೀಯ ಜೀವಿ ಅಂದ್ರೆ ಏನು, ಇವು ಎಲ್ಲಿ ಕಂಡು ಬರ್ತವೆ ಅನ್ನೋದನ್ನು ಗೊತ್ತಾಯ್ತು ಮಕ್ಕಳೇ. ಇವುಗಳ ಆಕಾರದ ಆಧಾರದ ಮೇಲೆ ನಾವು ಪತ್ತೆ ಹಚ್ಚಬಹುದು. ಆಮೇಲೆ ಶಿಲೀಂಧ್ರಗಳು ಈ ನಮಗೆ ಇವು ಎಲ್ಲಿ ಕಂಡು ಬರ್ತವೆ ಮಕ್ಕಳು ನಿಮ್ಗೆ ಗೊತ್ತದ. ಇವು ಸಾಮಾನ್ಯವಾಗಿ ಈ ಒಂದು ಏನು ಕೊಳಿತಕ್ಕಂಥ ವಸ್ತುವಿನ ಮೇಲೆ ಅಥವಾ ನಮ್ಮ ಈ ಹಸಿ ಕೊಬ್ಬರಿ ಇರಬಹುದು, ಹಣ್ಣುಗಳ ಮೇಲೆ ಇರಬಹುದು. ಅದು ಸಾಮಾನ್ಯವಾಗಿ ಅಧಿಕವಾದ ತೇವಾಂಶ ಇದ್ದಂತಹ ಆ ಸ್ಥಳಗಳಲ್ಲಿ ಕಂಡು ಬರುತ್ತೆ ಮಕ್ಕಳೇ. ಈ ನಮಗೆ ಅಗ್ದಿ ಬರಿಗಣಿಗೆ ಕಾಣ್ತಕ್ಕಂತಹ ಒಂದು ಶಿಲೀಂಧ್ರ ಯಾವ್ದು ಹೇಳಿ ನೋಡೋಣ ಮಕ್ಕಳೇ? ನಾಯಿಕೊಳೆ ಅಥವಾ ಏನು ಹೇಳ್ತಿದ್ದಕ್ಕ ಮಶ್ರೂಮ್ ಅಂತ ಹೇಳ್ತೀವಲ್ಲ, ಅದು ಸಹ ಇದೇ ಒಂದು ವರ್ಗಕ್ಕೆ ಸೇರಿದ. ಗೊತ್ತಾಯ್ತು? ಇಲ್ಲಿ ಮಕ್ಕಳೇ ಇಲ್ಲಿ ಯಾವ ರೀತಿ ಇದೆ ನೋಡು. ಜಸ್ಟ್ ನಿಮಗೆ ಆ ಬ್ರೂಮ್ ಸೇಫ್ ಕಸ್ಬರ್ಗಿ ಆಕಾರ ನೋಡು ಮಕ್ಕಳೇ. ದಟ್ ಈಸ್ ಅದು ಅಸ್ಪರ್ಜಿಲ್ಲಸ್. ಅದು ಆಮೇಲೆ ಬ್ರೆಡ್ ಮೌಲ್ಡ್. ಈ ನಮಗೆ ಆ ಬ್ರೆಡ್ಡನ್ನು ಒಂದು ತಂದು 3-4-5 ದಿವಸ ಆಯ್ತು ಮಕ್ಕಳೇ, ಅದ್ರ ಮೇಲೆ ಆ ಒಂದು ಬೂದು ಬಣ್ಣದ ವಸ್ತು ಉಂಟಾಗುತ್ತೆ. ಏನು ಮಕ್ಕಳೇ ಅದು? ದಟ್ ಈಸ್ ಬ್ರೆಡ್ ಮೌಲ್ಡ್. ಆ ಬ್ರೆಡ್ನ ಮೇಲ್ಭಾಗದಲ್ಲಿ ಕಂಡು ಬರುತ್ತೆ. ಆ ಒಂದು ಭಾಗವನ್ನು ತಗೊಂಡು ನಾವು ಮೈಕ್ರೋಸ್ಕೋಪ್ ನೋಡಿದರೆ ಈ ರೀತಿ ಒಂದು ಕೋಶೀಯ ರಚನೆ ನಮಗೆ ಖಂಡಿತ ಕಂಡು ಬರುತ್ತೆ ಮಕ್ಕಳು. ಆಮೇಲೆ ಇನ್ನೊಂದು ಹೇಳಿ ನಾನು ನಿನ್ನೆ ದಿವಸ ಪೆನ್ಸಿಲಿಯಂ. ಇದು ಒಂದು ಶಿಲೀಂಧ್ರ ಮಕ್ಕಳು. ಅಂದ್ರೆ ಬೇರೆ ಬೇರೆ ಶಿಲೀಂಧ್ರಗಳಿಗೆ ಉದಾಹರಣೆಗಳನ್ನು ನಾವು ಈ ಒಂದು ಮೈಕ್ರೋಸ್ಕೋಪ್ನ ಸಹಾಯದಿಂದ ಸ್ಲೈಡ್ಗಳಲ್ಲಿ ವೀಕ್ಷಣೆ ಮಾಡಬಹುದು. ಅರ್ಥ ಆಯಿತು? ಈಗ ನಿಮ್ಗೆ ಇದೇ ರೀತಿ ರಚನೆ ನಾನು ತೋರಿಸ್ತೇನೆ ನಿಮಗೆ. ಓಕೆ, ಗೊತ್ತಾಯ್ತು ಮಕ್ಕಳೇ? ಅಸ್ಪರ್ಜಿಲಸ್ ಮತ್ತು ಆ ಪೆನ್ಸಿಲಿಯಂ ಎರಡು ನೋಡಲಿಕ್ಕೆ ಒಂದೇ ರೀತಿಯಾಗಿ ಕಾಣುತ್ತೆ. ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಬೇಕು ಅದು. ಆಮೇಲೆ ಯಾವುದು? ಸೂಕ್ಷ್ಮ ಜೀವಿಗಳ ವಾಸಸ್ಥಾನ. ನಾವಾಗ ಹೇಳ್ಕೊಂತ ಹೋದ ಮಕ್ಕಳು ನಿಮಗೆ. ಈಗ ನೆಕ್ಸ್ಟ್ ನಿಮಗೆ ಆಯಿತು ಆ ವಿಷಯವನ್ನು ಮಾಹಿತಿ ನಾ ಹೇಳಿದ ಮಾಹಿತಿನ ನಿಮ್ಮ ಆ ಸ್ಲೈಡ್ನ ನೋಡ್ತಾ ಇರ್ಬೋದು. ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಈ ಸೂಕ್ಷ್ಮ ಜೀವಿಗಳು ಬ್ಯಾಕ್ಟೀರಿಯಾ ಇರ್ಬೋದು, ಕೆಲವು ಶೈವಳ ಇರ್ಬೋದು, ಪ್ರೋಟೋಜೋಗಳಂತೆ ಏಕಕೋಶೀಯವಾಗಿರ್ಬೋದು ಅಥವಾ
ಬಹುತೇಕ ಶೈವಲ ಮತ್ತು ಶಿಲೀಂಧ್ರಗಳಂತೆ ಬಹುಕೋಶೀಯವಾಗಿರ್ಬೋದು ಮಕ್ಕಳೇ. ಶೈವಲ 3 ರೀತಿಯಲ್ಲಿ ಬರ್ತಾವೆ ಮಕ್ಕಳೇ, ನೆನಪಿರಲಿ. ಏಕಕೋಶೀಯ ಶೈವಲ ಹೇಳಿ ನಾನು, ಕ್ಲಮಿಡೋಮೊನಾಸ್ ಮಕ್ಕಳು. ಇನ್ನೊಂದು ಬರ್ತದೆ ಡಯಾಟಮ್ ಅಂತ ಬರುತ್ತೆ ಏಕಕೋಶೀಯ ಶೈವಲಕ್ಕೆ. ಬಹುಕೋಶೀಯ ಶೈವಲ ಸ್ಪೈರೋಗೈರಾ. ಆಮೇಲೆ ಇನ್ನೊಂದು ಮಕ್ಕಳೇ ಕಾಲೋನಿ ಫಾರ್ಮ್ ಅಂದ್ರೆ ಗುಂಪುಗಳಲ್ಲಿ ಮಕ್ಕಳು. ಅದು ಯಾವುದು? ವಾಲ್ವಾಕ್ಸ್ ಮತ್ತು ನಾಸ್ಟಾಕ್ ಅಂತಕ್ಕಂತಹ ಶೈವಲಗಳು ಕಂಡು ಬರ್ತಾವೆ ಮಕ್ಕಳೇ. ಅವು ಸಾಮಾನ್ಯವಾಗಿ ಆ ಗುಂಪಿನ ರಚನೆ ಇರುತ್ತೆ, ಅಥವಾ ಸಮುದಾಯ ಶೈವಲಗಳಂತ ಪದ ಬರ್ತವೆ. ಇಲ್ಲೆಲ್ಲ ಕೊಟ್ಟಿಲ್ಲ ಮಕ್ಕಳೇ, ನಿಮ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾ ಇರ್ತೀನಿ ಆವಾಗವಾಗ. ಅದು ಸ್ವಲ್ಪ ನೀವೇನು ಮಾಡಬೇಕು, ಅವುಗಳನ್ನು ಬಳಸ್ಕೋಬೇಕು. ಅದನ್ನು ಬರ್ಕೊಂಡು ಸ್ವಲ್ಪ ನೋಟ್ಸ್ನಲ್ಲಿ ಇಟ್ಕೊಳ್ಳಿ ಮಕ್ಕಳೇ. ಈಗ ಬಹುತೇಕ ಶೈವಲಗಳು ಮತ್ತು ಶಿಲೀಂಧ್ರಗಳಂತ ಏನದು? ಬಹುಕೋಶೀಯವಾಗಿರುವ ಗೊತ್ತಾಯ್ತು ಮಕ್ಕಳು. ಏಕಕೋಶೀಯ ಅಂದರೆ ಸೂಕ್ಷ್ಮಜೀವಿಗಳು ಏಕಕೋಶೀಯ ಇರಬಹುದು, ಬಹುಕೋಶೀಯ ಇರಬಹುದು, ಅಥವಾ ಸಮುದಾಯದಲ್ಲಿ ಸಾಮಾನ್ಯವಾಗಿ ಶೈವಲಗಳ ಮಕ್ಕಳು. ಆಮೇಲೆ ಇವು ಎಂಥ ಪ್ರದೇಶದಲ್ಲಿ ಕಂಡು ಬರ್ತವೆ ಅದನ್ನು ಕೂಡ ಹೇಳ್ತೀನಿ ಮಕ್ಕಳು. ಇವು ಎಲ್ಲ ಆವಾಸ. ಸರ್ ನಮಗೆ ನಮ್ಮ ದೇಹದ ಮೇಲೆ ಇವನ ಖಂಡಿತ ಅವ, ದೇಹದ ಒಳಗಡೆ ಅವನ ಬ್ಯಾಕ್ಟೀರಿಯಾಗಳು ನಮ್ಮ ದೇಹದಲ್ಲಿ, ಅದು ಬ್ಯಾಕ್ಟೀರಿಯಾಗಳವ. ನಮ್ಮ ಸಾಕು ಪ್ರಾಣಿಗಳಲ್ಲಿ ನೀವು ಆಕಳ ತೆಗೆದುಕೊಳ್ಳ ಹಸು ಅಂತ ಹೇಳ್ತೀವಲ್ಲ, ಅದರ ದೇಹದಲ್ಲಿ ಮಕ್ಕಳೇ ಸಾಕಷ್ಟು ಯೂಸ್ಫುಲ್ ಬ್ಯಾಕ್ಟೀರಿಯಾ ಅದಾವೆ, ಹೌದಾ? ಆ ಸೆಲ್ಯುಲೋಸ್ ಅದು ವಿಭಜನೆ ಆಗಬೇಕಪ್ಪ ಅಂದ್ರೆ ಆ ಒಂದು ಬ್ಯಾಕ್ಟೀರಿಯಾಗಳು ಸಹಕರಿಸ್ತವೆ ಮಕ್ಕಳೇ. ನಾವು ಮೊದಲೇ ಆಕಳ, ಇವತ್ತು ದಿವಸ ನೋಡು ಗೋಮಾತೆ, ಆ ಆಕಳ ಸಗಣಿಯನ್ನು ನಾವು ಆ ಮನೆಯನ್ನು ಸಾರಿಸ್ಲಿಕ್ಕೆ ಬಳಸ್ತೀವಿ ಮಕ್ಕಳೇ. ಇವತ್ತಿನ ದಿವಸ ಅದನ್ನೆಲ್ಲ ನೀವು ನೋಡಿಲ್ಲ. ಅದು ಇರಲಿ. ಈಗ ಎಲ್ಲಿ ಅಂಥ ಪ್ರದೇಶದಲ್ಲಿ ಅವು ಶೀತ ಪ್ರದೇಶ ಇರಬಹುದು, ಅದು ಬಿಸಿನೀರು ಬುಗ್ಗೆಗಳಿರಬಹುದು, ಮರುಭೂಮಿ ಅಂತ ಪ್ರದೇಶ ಇರಬಹುದು, ಜೌಗು ಪ್ರದೇಶ ಇರಬಹುದು. ಇಂಥ ರೀತಿಯ ಏನೋ ಮಕ್ಕಳ ವಾತಾವರಣದಲ್ಲಿ ಇವು ಬದುಕಬಲ್ಲವು ಅಲ್ವಾ? ಆಮೇಲೆ ಅವು ಮಾನವರು ಸೇರಿದಂತೆ ಇತರ ಪ್ರಾಣಿಗಳ ದೇಹದ ಒಳಗೂ ಇರ್ಬೋದು, ಅಥವಾ ಹೊರ ಭಾಗದಲ್ಲಿ ಚರ್ಮದ ಮೇಲಿನೂ ಕೂಡ ಕಂಡು ಬರ್ತಾವು. ಈಗ ನಾವು ಮಕ್ಕಳೇ ಡೈಲಿ ಸ್ನಾನ ಮಾಡದಿದ್ರೆ ಏನಾಗ್ಬೋದು ಹೇಳಿ ನೋಡೋಣ? ನಮ್ಮ ಚರ್ಮದ ಮೇಲೆ ಶಿಲೀಂಧ್ರ ಬೆಳೀಬಹುದು. ಹೌದು, ಅದಕ್ಕೆ ನಾವು ಸ್ವಚ್ಛವಾಗಿ ಡೈಲಿ ಸ್ನಾನ ಮಾಡುವುದು ಸೂಕ್ತ. ಆಮೇಲೆ ಕೆಲವು ಸೂಕ್ಷ್ಮ ಜೀವಿಗಳು ಇತರ ಜೀವಿಗಳ ಮೇಲೆ ಬೆಳೀತವೆ ಮತ್ತು ಕೆಲವು ಸ್ವತಂತ್ರವಾಗಿ ಅಸ್ತಿತ್ವದಲ್ಲಿವೆ ಮಕ್ಕಳೇ. ಒಂದು ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ. ಕೆಲವು ಉದಾಹರಣೆ ಯಾವುದು? ಇತರ ಜೀವಿಗಳ ಮೇಲೆ ಬೆಳೆಯುವು ಯಾವುವು? ಸಾಮಾನ್ಯ ಕೆಲವೊಂದು ಶಿಲೀಂಧ್ರಗಳು ಬೆಳೀತಾವೆ ಅಂತ ಹೇಳಿದೆ ನಾನು. ಕೆಲವು ಸ್ವತಂತ್ರ ಜೀವಿಗಳು, ಇದೇ ನೀವು ಏಕಕೋಶೀಯ ಜೀವಿಗಳಾದ ಅಮೀಬಾ, ಪ್ಯಾರಾಮೀಸಿಯಮ್, ಯುಗ್ಲಿನ ನೋಡಿದ್ವಿ. ಇವು ಸ್ವತಂತ್ರ ಜೀವಿಗಳು ಅಥವಾ ಪರಾವಲಂಬಿಗಳು? ಸ್ವಲ್ಪ ಯೋಚನೆ ಮಾಡಿ ಮಕ್ಕಳೇ. ಅವು ಖಂಡಿತ ಸ್ವತಂತ್ರ ಜೀವಿಗಳು, ನೀರಿನಲ್ಲಿ ಕಂಡು ಬರ್ತವೆ. ಇನ್ನೂ ಒಂದು ಬರುತ್ತೆ ಮಕ್ಕಳೇ, ಅಲ್ಲಿ ನಮ್ಮ ಸ್ಲೈಡ್ನಲ್ಲಿ ಇರಲಿಲ್ಲ, ಅದು ಎಂಟಮೀಬಾ ಹಿಸ್ಟೋಲಿಟಿಕಾ. ಇದು ಒಂದು ಪರಾವಲಂಬಿ. ಇದೊಂದು ಆಮಶಂಕೆ ರೋಗವನ್ನು ಉಂಟು ಮಾಡ್ತಕ್ಕಂತಹ ಜೀವಿ. ಈಗ ಮತ್ತೊಂದು ಎಕ್ಸ್ಟ್ರಾ ಪಾಯಿಂಟ್ ಹೇಳಿದ ಮಕ್ಕಳು ನಿಮಗೆ ಅದು ಬರ್ಕೋಬೇಕು. ಇವು ಅಮೀಬಾ, ಪ್ಯಾರಾಮೀಸಿಯಮು, ಯುಗ್ಲಿನ ಏನಿವು ಸ್ವತಂತ್ರ ಜೀವಿಗಳು, ಏಕಕೋಶಿ ಹೌದು. ಆಮೇಲೆ ಇಲ್ಲದ ಸ್ವತಂತ್ರವಾಗಿ ಮತ್ತು ಕೆಲವು ಪರಾವಲಂಬಿ ಜೀವಿಗಳಾಗಿವೆ. ಎಂಟಮೀಬಾ ಹಿಸ್ಟೋಲಿಟಿಕಾ ಆಮಶಂಕೆ ಅಥವಾ ರಕ್ತ ಮಿಶ್ರಿತ ಬೇದಿ ಅಂತ ಹೇಳ್ತೀವಿ ಮಕ್ಕಳೇ. ಅದು ಉಂಟಾಯ್ತಪ್ಪ ಅಂದರೆ ಖಂಡಿತ ನಮಗೇನು ಆ ಒಂದು ನಮ್ಮ ದೇಹದಲ್ಲಿ ಆ ಒಂದು ಯಾವುದು ಎಂಟಮೀಬಾ ಹಿಸ್ಟೋಲಿಟಿಕಾ ಆದ ಕಲುಷಿತ ನೀರು ಮತ್ತು ಆಹಾರದ ಮೂಲಕ ನಮ್ಮ ದೇಹವನ್ನು ಎಂಟ್ರಿ ಆಗಬಹುದು. ಓಕೆ, ಈಗ ಸೂಕ್ಷ್ಮ ಜೀವಿಗಳ ಆವಾಸ ಸ್ಥಾನವನ್ನು ಗಮನಿಸಿದ್ವಿ ಮಕ್ಕಳೇ. ನಂತರ ಈ ಸೂಕ್ಷ್ಮ ಜೀವಿಗಳು ನಮ್ಮ ಮಿತ್ರ. ನಿನ್ನೆ ದಿವಸ ಹೇಳಿದ ನಾನು, ಸಾಮಾನ್ಯವಾಗಿ ಬ್ಯಾಕ್ಟೀರಿಯಾಗಳು ನಮಗೆ ಬಹಳ ಉಪಯುಕ್ತ ಅವ. ಈ ಚಿತ್ರ ನೋಡಿದ ತಕ್ಷಣ ಹೇಳ್ಬೋದು ಮಕ್ಕಳೇ ನೀವು, ಸ್ನೇಹಿ ಸೂಕ್ಷ್ಮ ಜೀವಿಗಳು. ಯಾಕೆ ಹೆಡ್ಡಿಂಗ್ ಆದ ನಮ್ಮ ಈ ಪಾಠದ ಹೆಡ್ಡಿಂಗು ಸೂಕ್ಷ್ಮ ಜೀವಿಗಳು ನಮ್ಮ ಮಿತ್ರ ಹಾಗೂ ಶತ್ರುನೂ ಹೌದು. ಆದ್ರೆ ಬ್ಯಾಕ್ಟೀರಿಯಾಕ್ಕೆ ಸಂಬಂಧಪಟ್ಟ ಹಾಗೆ 100ಕ್ಕೆ 70% ಬ್ಯಾಕ್ಟೀರಿಯಾಸ್ ಆರ್ ಯೂಸ್ಫುಲ್, 30% ಬ್ಯಾಕ್ಟೀರಿಯಾಸ್ ಆರ್ ಹಾರ್ಮ್ಫುಲ್ ಅಂತಕ್ಕಂತಹ ವಿಷಯವನ್ನು ನಿಮ್ಮ ಗಮನಕ್ಕೆ ನಾನು ಆಲ್ರೆಡಿ ತಂದುಬಿಟ್ಟಿದ್ದೀನಿ. ಈಗ ಇದು ಚಿತ್ರವನ್ನು ಗಮನಿಸುವ ಮಕ್ಕಳೇ, ಏನಿದೆ ಇಲ್ಲಿ ಸಾಮಾನ್ಯವಾಗಿ ಹಾಲು. ಈ ಹಾಲು ಆ ಮೊಸರಾಗಲಿಕ್ಕೆ ಹೌದು, ಹೌ ಟು ಕಾಲ್ ಡು ಅದು ಮಕ್ಕಳೇ, ನೀವು ಯಾವ ರೀತಿ ಮೊಸರು ಉಂಟಾಗುತ್ತೆ, ಹಾಲಿಂದ ಮೊಸರು ಉಂಟಾಗುತ್ತೆ. ಇಲ್ಲಿ ಆ ಎರೋ ಮಾರ್ಕ್ದಲ್ಲಿ ಸೂಕ್ಷ್ಮವಾದ ರಚನೆಗಳವ. ಏನನ್ನ ನಾವು ಹೇಳಿ ನೋಡೋಣ? ಖಂಡಿತ ಬ್ಯಾಕ್ಟೀರಿಯಾಗಳ ಮಕ್ಕಳು. ಯಾವ ಬ್ಯಾಕ್ಟೀರಿಯಾ ಇರಬಹುದು? ಲ್ಯಾಕ್ಟೋಬೆಸಿಲಸ್ ಅಂತಕ್ಕಂತಹ ಬ್ಯಾಕ್ಟೀರಿಯಾಗಳು. ಉಪಯುಕ್ತನೋ ಅಥವಾ ಹಾನಿಕಾರಕನೋ?
ಖಂಡಿತ ಉಪಯುಕ್ತ ಮಕ್ಕಳೇ. ಅದು ಇದು ಕ್ಲಿಯರ್ ಆಯಿತು. ಅಂದು ಹಾಲು ಮೊಸರಾಗಲಿಕ್ಕೆ ಕಾರಣ ಯಾವುದು? ಒಂದು ಬ್ಯಾಕ್ಟೀರಿಯಾ, ದಟ್ ಈಸ್ ಲ್ಯಾಕ್ಟೋಬೆಸಿಲಸ್. ಇನ್ನೂ ಒಂದು ಚಿತ್ರ ಅದ ಮಕ್ಕಳೇ. ಇದೇನು ಮಕ್ಕಳು ಹೇಳಿ ನೋಡೋಣ ಸ್ವಲ್ಪ. ಇದು ಅನೇಕ ನಮ್ಮ ದೈನಂದಿನ ಜೀವನದಲ್ಲಿ ನಾವು ಬಳಸಿ ಬಿಟ್ಟಂತಹ ತ್ಯಾಜ್ಯ ವಸ್ತುಗಳು, ವಿಘಟನೆಗೆ ಒಳಪಡತಕ್ಕಂತಹ ತ್ಯಾಜ್ಯ ವಸ್ತುಗಳು, ಅಂದರೆ ಪ್ಲಾಸ್ಟಿಕ್ಕನ್ನು ಹೊರತುಪಡಿಸಿ, ಪ್ಲಾಸ್ಟಿಕ್ಕು, ಗಾಜು, ಅನೇಕ ಕೀಟನಾಶಕಗಳನ್ನು ಹೊರತುಪಡಿಸಿ ಮಕ್ಕಳೇ ಕೆಲವೊಂದು ತ್ಯಾಜ್ಯ, ನಮ್ಮ ಹಣ್ಣಿನ ಉಳಿಕೆ ಇರಬಹುದು, ಸಿಪ್ಪೆ ಇರಬಹುದು, ಅನೇಕ ತರಕಾರಿಗಳ ಉಳಿಕೆ ಇರಬಹುದು, ಅದು ಮುಂತಾದ ತ್ಯಾಜ್ಯ ವಸ್ತುಗಳು ಮಣ್ಣಲ್ಲಿ ನಾವು ಹಾಕ್ತೀವಿ ಮಕ್ಕಳೇ. ಅವು ಏನಾಗ್ತವೆ? ಈ ಒಂದು ಬ್ಯಾಕ್ಟೀರಿಯಾಗಳ ದಂಡಾಕಾರ ಬ್ಯಾಕ್ಟೀರಿಯಾ ಮಕ್ಕಳೇ, ಆಕಾರ ನೋಡಲಿ, ನಿರ್ದಿಷ್ಟ ಆಕಾರ ಅಲ್ಲ, ಅದು ಆ ಮಣ್ಣಲ್ಲಿರ್ತವೆ. ಅನೇಕ ಬ್ಯಾಕ್ಟೀರಿಯಾಗಳು ಮಣ್ಣಿನಲ್ಲಿ ಕಂಡು ಬರ್ತವೆ. ಹಿಂದಿನ ಅಧ್ಯಾಯದಲ್ಲಿ ಅದು ಮಣ್ಣಿನ ಫಲವತ್ತತೆಯನ್ನು ಕಾಪಾಡುವಲ್ಲಿ ಸೂಕ್ಷ್ಮ ಜೀವಿಗಳ ಪಾತ್ರ ಅಧಿಕದ ಎಂಬ ಮಾಹಿತಿಯನ್ನು ನಿಮಗೆ ಕೊಟ್ಟಿದ್ದೀನಿ ನಾನು. ಹೌದಾ? ಅಂದ್ರೇನು, ಈ ಅನೇಕ ಜೈವಿಕ ವಿಘಟನೆಗೆ ಒಳಪಡ್ತಕ್ಕಂಥ, ವಿಘಟನೆ ಅರ್ಥ ಏನು ಮಕ್ಕಳೇ? ಕೊಳೆಯುವಿಕೆ. ಆ ವಿಘಟನೆ ಉಂಟಾಗಿ ಏನಂತ ನೋಡಿ, ಆ ಮಣ್ಣು, ಫಲವತ್ತಾದ ಮಣ್ಣು ಉಂಟಾಯಿತು ಅಲ್ವಾ? ಅದಕ್ಕೆ ಹೆಡ್ಡಿಂಗ್ ಏನದ? ಸ್ನೇಹಿ ಸೂಕ್ಷ್ಮ ಜೀವಿಗಳು ಅಥವಾ ಸೂಕ್ಷ್ಮ ಜೀವಿಗಳು ನಮ್ಮ ಮಿತ್ರ, ಎಸ್ಪೆಷಲಿ ಬ್ಯಾಕ್ಟೀರಿಯಾ. ಓಕೆ, ನೆಕ್ಸ್ಟ್ ಇನ್ನೂ ಒಂದು ಸ್ಲೈಡ್ ಬಂತು ಮಕ್ಕಳೇ. ಇಲ್ಲಿ ಏನೋ ಹಿಟ್ಟು ಅದ, ಎರೋ ಮಾರ್ಕ್ ಕೊಟ್ಟಿದ್ದೀನಿ, ಇಲ್ಲಿ ಬ್ರೆಡ್ ಅದ ಮಕ್ಕಳೇ. ಹೇಳಿ ನೋಡೋಣ. ಆ ಬ್ರೆಡ್ಡನ್ನು ತಯಾರಿಸಬೇಕಾದ್ರೂ ಆ ಸೂಕ್ಷ್ಮ ಬ್ರೆಡ್ಡು ಎಷ್ಟೊಂದು ಸಾಫ್ಟ್ ಇರುತ್ತೆ ಮಕ್ಕಳೇ. ಆ ಸಾಫ್ಟ್ ಇರ್ಲಿಕ್ಕೆ ಕಾರಣ ಏನು? ಸೂಕ್ಷ್ಮ ಜೀವಿನೇ, ಈಸ್ಟ್ಗಳ ಬಳಕೆ. ಹೌದು, ಇಲ್ಲಿ ಒಂದು ದೇಹದ ರಚನೆ ಅದ ಮಕ್ಕಳು. ನಮ್ಮದು ಸ್ಮಾಲ್ ಇಂಟೆಸ್ಟೈನ್ ಆಗ್ತಾನೆ ಹೇಳಿದೆ ನಾನು. ಏನಂತ ಹೇಳಿದೆ? ನಮ್ಮ ದೇಹದಲ್ಲಿಯೂ ಬ್ಯಾಕ್ಟೀರಿಯಾಗಳವ, ಹೌದಲ್ಲ? ಇಲ್ಲೇ ಈ ರೀತಿಯಾದ ಬ್ಯಾಕ್ಟೀರಿಯಾಗಳು ಕಂಡು ಬರ್ತವೆ ಮಕ್ಕಳೇ. ಆಮೇಲೆ ಈ ಸ್ನೇಹಿ ಸೂಕ್ಷ್ಮ ಜೀವಿಗಳು ಯಾವ್ಯಾವಪ್ಪ ಅವು? ಇಲ್ಲಿವರೆಗೆ ನಾವು ಏನು ಮಾಡಿದ್ವಿ? ಆ ಚಿತ್ರವನ್ನು ಗಮನಿಸಿದ್ವಿ. ಯಾವಪ್ಪ ಅವು? ಲ್ಯಾಕ್ಟೋಬೆಸಿಲಸ್ ಬ್ಯಾಕ್ಟೀರಿಯಾ ಇರಬಹುದು. ಆಮೇಲೆ ಇದೆಲ್ಲಿರುತ್ತೆ? ಹಾಲಿನಲ್ಲಿ ಹಾಲು ಮೊಸರಾಗೋಕ್ಕೆ ಕಾರಣ ಮಕ್ಕಳೇ. ಎಸ್ಚೆರೇಸಿಯಾ ಕೋಲೈ ಬ್ಯಾಕ್ಟೀರಿಯಾ ನಮ್ಮ ದೇಹದಲ್ಲಿ ಯಾವುದು? ಇಂಟೆಸ್ಟೈನ್ದಲ್ಲಿ ಇರುತ್ತೆ ಮಕ್ಕಳೇ, ಅಲ್ಲ ಕರಳು ಅಂತ ಹೇಳ್ತೀವಲ್ವ. ಆಮೇಲೆ ಈ ಸ್ಟ್ರೆಪ್ಟೊಮೈಸಿನ್ ಬ್ಯಾಕ್ಟೀರಿಯಾ ಇರಬಹುದು, ರೈಜೋಬಿಯಂ ಬ್ಯಾಕ್ಟೀರಿಯಾ ಇರಬಹುದು. ರೈಜೋಬಿಯಂ ಬ್ಯಾಕ್ಟೀರಿಯಾ ನೀವು ಕೇಳಿರಿ ಆಲ್ರೆಡಿ. ಇರುತ್ತೆ ಹೇಳಿ ನೋಡೋಣ. ಇದು ಈ ಒಂದು ಲೆಗ್ಯೂಮ್ ಜಾತಿಗೆ ಸೇರಿರ್ತಕ್ಕಂತಹ ಸಸ್ಯಗಳ ಬೇರುಗಳ ಗಂಟುಗಳಲ್ಲಿ ಈ ಒಂದು ರೈಜೋಬಿಯಂ ಬ್ಯಾಕ್ಟೀರಿಯಾ ಬರುತ್ತೆ ಮಕ್ಕಳೇ, ಕಂಡು ಬರುತ್ತೆ. ಇದನ್ನು ಕೂಡ ನಮ್ಮ ಮೈಕ್ರೋಸ್ಕೋಪ್ನಲ್ಲಿ ನಿಮಗೆ ತೋರಿಸ್ತೇನೆ. ಏನು? ಶೇಂಗಾ ಇರಬಹುದು, ಕಡಲೆ ಇರಬಹುದು, ಅದು ತೊಗರಿ ಇರಬಹುದು. ಆ ಸಸ್ಯವನ್ನು ಕಿತ್ತಿ ಬೇರಿನ ಗಂಟನ್ನು ಬೇರ್ಪಡಿಸಿ ಕಟ್ ಮಾಡಿ ನಾವು ಮೈಕ್ರೋಸ್ಕೋಪ್ ಅಬ್ಸರ್ವ್ ಮಾಡಿದರೆ ಆ ಒಂದು ಸೂಕ್ಷ್ಮ ಜೀವಿಯನ್ನು ಸಹ ನಾವು ಗಮನಿಸಬಹುದು ಮಕ್ಕಳು. ಆಮೇಲೆ ಸಯನೋ ಬ್ಯಾಕ್ಟೀರಿಯಾ, ಇನ್ನೂ ಅನೇಕ ಬರ್ತವೆ. ಇಲ್ಲಿ 4-5 ಎಕ್ಸಾಂಪಲ್ಸ್ ನಿಮಗೆ ಆ ಒಂದು ಉಪಯುಕ್ತ ಆ ಬ್ಯಾಕ್ಟೀರಿಯಾಗಳನ್ನು ನಾವು ಆ ಹೆಸರುಗಳನ್ನು ಗಮನಿಸಿದ್ವಿ ಮಕ್ಕಳು. ಅರ್ಥ ಆಯಿತು? ಇಷ್ಟು ಇವತ್ತಿನ ದಿವಸ ನಿಮಗೆ ಗೊತ್ತಿರಲಿ. ನಾಳೆ ದಿವಸ ಮಕ್ಕಳು ಯಾವುದನ್ನು ಈ ಒಂದು ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಈ ಸೂಕ್ಷ್ಮ ಜೀವಿಗಳು ಇನ್ನೂ ಇಲ್ಲಿಗೆ ಮುಗಿದಿಲ್ಲ ಮಕ್ಕಳ, ಇನ್ನೂ ಸಾಕಷ್ಟು ಉಪಯುಕ್ತತೆ ಅದ. ಅದಕ್ಕೆ ಇನ್ನು ಹೆಡ್ಡಿಂಗ್ ನೋಡಿ ಏನದ? ಈ ಒಂದು ಸ್ನೇಹಿ ಸೂಕ್ಷ್ಮ ಜೀವಿಗಳು ಯಾವುವು, ಇನ್ನೂ ಅವುಗಳ ಪಾತ್ರ ಏನು ಎಂಬುದನ್ನು ನಾಳೆ ದಿವಸ ನಾವು ಅಥವಾ ಮುಂದಿನ ಕ್ಲಾಸ್ನಲ್ಲಿ ಚರ್ಚೆ ಮಾಡೋಣ ಮಕ್ಕಳೇ. ಓಕೆ, ಎಲ್ಲರಿಗೂ ಧನ್ಯವಾದಗಳು.